ದೇಶದಲ್ಲೇ ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡುವ ರಾಜ್ಯಗಳಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿ ಇದ್ದು, ಆದರೆ ಕೇಂದ್ರ ಸರ್ಕಾರವು ಅನುದಾನ ಬಿಡುಗಡೆ ಮಾಡುವುದಕ್ಕೆ ಮುಂದಾಗುತ್ತಿಲ್ಲ. ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ ನಂತರ ಕೊಡುವ ಸನ್ನಿವೇಶ ಬಂದಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಆರ್. ಗುಂಡೂರಾವ್ ಹೇಳಿದರು. ಈ ಕುರಿತು ನಗರದ ಸತ್ಯಗಾರ್ಡನ್ನಲ್ಲಿ ಸಿಂಧನೂರು ದಸರಾ ಉತ್ಸವ ಹಾಗೂ ವಿವಿಧ ಇಲಾಖೆ ಕಟ್ಟಡಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಭಾಗವಹಿಸಿ ಮಾತನಾಡಿದರು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ. ಶರಣಪ್ರಕಾಶ್ ಆರ್. ಪಾಟೀಲ್ ಮಾತನಾಡಿ, ಜಿಟಿಟಿಸಿ ಕೋರ್ಸ್ ಮಾಡಿದರೆ 100ಕ್ಕೆ 100ರಷ್ಟು ಉದ್ಯೋಗ ಸಿಗುತ್ತದೆ. ಈ ಕೇಂದ್ರಕ್ಕೆ ಅಡಿಗಲ್ಲು ಹಾಕಿದ್ದು, ಇದರ ಸದುಪಯೋಗ ಪಡಿಸಿಕೊಳ್ಳಲು ಕರೆ ನೀಡಿದರು. ಪ್ರಾಸ್ತಾವಿಕವಾಗಿ ಶಾಸಕ ಹಂಪನಗೌಡ ಬಾದರ್ಲಿ ಮಾತನಾಡಿದರು. ಜೊತೆಗೆ ಮಸ್ಕಿ ಶಾಸಕ ಆರ್. ಬಸನಗೌಡ, ತುರುವಿಹಾಳ ವಿಧಾನ ಪರಿಷತ್ ಸದಸ್ಯ ಬಸವನಗೌಡ ಬಾದರ್ಲಿ ಸೇರಿದಂತೆ ಅನೇಕರು ಮಾತನಾಡಿದರು. ಈ ವೇಳೆ ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ ಕಾಂದು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಸುಪ್ರೀಂ ಕೋರ್ಟ್ ಹೋಗಿ ಕೋರ್ಟ್ ಮುಖಾಂತರ ನಾವು ಛೀಮಾರಿ ಹಾಕಿಸಿ ಕೇಂದ್ರ ಸರ್ಕಾರಕ್ಕೆ ಅವರಿಂದ ಹಣವನ್ನು ಬಿಟ್ಕೊಳ್ತಕ್ಕಂಥ ಒಂದು ಸನ್ನಿವೇಶವನ್ನು ರಾಜ್ಯಕ್ಕೆ ಬರಬೇಕಾ? ಇವತ್ತು ನಮ್ಮ ಮೇಲೆ ಬಿಜೆಪಿಯವರೆಲ್ಲ ಅಟ್ಯಾಕ್ ಮಾಡ್ತಾರೆ. ನಿಮ್ಮ ಕೇಂದ್ರದವರು ಈ ಥರ ಅನ್ಯಾಯ ಮಾಡಿದಾಗ ಯಾಕೆ ಒಬ್ಬರು ಕೂಡ ಮಾತನಾಡೋದಿಲ್ಲ, ಕೇಳೋದಿಲ್ಲ? ಇಷ್ಟು ದೊಡ್ಡ ದೊಡ್ಡ ನಾಯಕರುಗಳು ಕೇಂದ್ರದಲ್ಲಿದ್ದಾರೆ, ಮಂತ್ರಿಗಳಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ, ನಮ್ಮ ರಾಜ್ಯದವರು. ನಮಗೆ ನ್ಯಾಯ ಕೊಡ್ತಿದ್ವಿ, ಯಾಕೆ ಆಗ್ತಾ ಇಲ್ಲ? ಪ್ರತಿಯೊಂದನ್ನು ಕೂಡ ರಾಜಕಾರಣ ಮಾಡಕ್ ಹೋಗ್ತಾರೆ. ಈ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆಯಲ್ಲಿ ರಾಜಕಾರಣ, ಧರ್ಮಸ್ಥಳದಲ್ಲಿ ರಾಜಕಾರಣ, ಯಾವುದೇ ತಗೊಂಡ್ರು ಕೂಡ ಏನಾದರೂ ಹೋಗಿ ಅಲ್ಲಿ ನಿಂತ್ಕೊಂಡು ಏನೋ ಒಂದು ಗಲಾಟೆ ಎಬ್ಬಿಸುವಂಥದ್ದು, ಜನರನ್ನ ಹೊಡೆಯತಕ್ಕಂಥದ್ದು, ಜನರನ್ನ ಡಿವೈಡ್ ಮಾಡುವಂಥದ್ದು. ರಾಜಕಾರಣ ಮಾಡಬೇಕು. ವಿರೋಧ ಪಕ್ಷ ಸರ್ಕಾರದ ವೈಫಲ್ಯಗಳನ್ನ ಎತ್ತಿಟ್ಟು ತೋರಿಸ್ಬೇಕು. ಅದಕ್ಕೋಸ್ಕರ ವಿರೋಧ ಪಕ್ಷ ಇದೆ. ಅದಕ್ಕೆ ಪ್ರತಿಭಟನೆ ಮಾಡೋದಕ್ಕೆ ಕೇಳೋ ಪ್ರಶ್ನೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ನಾವಿದ್ರು ಅದನ್ನೇ ಮಾಡ್ತೀವಿ, ಅವರು ಅದೇ ಮಾಡಬೇಕು. ಗೌರ್ಮೆಂಟ್ ಮತ್ತೆ ಭಾರತ ಸರ್ಕಾರ, ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಒಪ್ಪಂದ ಮಾಡಿಕೊಂಡು ಒಂದು ಡಿಪ್ಲೊಮಾ ಕೋರ್ಸಸ್ ಅನ್ನ ಪ್ರಾರಂಭ ಮಾಡಿದೆ. ಅದರಿಂದ ಟಿಟಿಸಿ ಇದೆ. ನಮ್ಮ ಸರ್ಕಾರ ಬಂದ ಮೇಲೆ ಮತ್ತೆ 5 ಜಿಟಿಟಿಸಿಗಳನ್ನು ನಾವು, ವಿಶೇಷತೆ ಏನು ಅಂತಂದ್ರೆ, ಜಿಟಿಟಿಸಿ 10ನೇ ತರಗತಿ ಪಾಸ್ ಆದ್ಮೇಲೆ ನೀವು ಜಾಯಿನ್ ಆಗ್ಬೋದು. ಜಿಟಿಟಿಸಿಯಲ್ಲಿ ಓದ್ತಕ್ಕಂಥ 4 ವರ್ಷದ ಕೋರ್ಸ್, 3 ವರ್ಷ ಡಿಪ್ಲೊಮಾ, 1 ವರ್ಷ ಅಲ್ಲಿ ಇಂಟರ್ನ್ಶಿಪ್. ಜಿಟಿಟಿಸಿಯಲ್ಲಿ ಯಾರಾದರೂ ಓದಿದ್ರೆ 100% ಎಂಪ್ಲಾಯ್ಮೆಂಟ್ ಇದೆ. ಬಹುಶಃ ನಮ್ಮ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಕೋರ್ಸ್ ಮಾಡಿದರೆ ಈಗ 100% ನೌಕರಿ ಸಿಗ್ತದಂತ ಯಾವುದಾದ್ರೂ ಗ್ಯಾರಂಟಿ ಇದ್ದರೆ ಅದು ಜಿಟಿಟಿಸಿಯಲ್ಲಿ ಮಾತ್ರ ಅಂತ ಹೆಮ್ಮೆಯಿಂದ ಹೇಳ್ಬೋದು. ಜಿಟಿಟಿಸಿಯಲ್ಲಿ ಪಾಸ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನೌಕರಿ ಸಿಗ್ತದೆ. ಯಾಕೆ ಸಿಗ್ತದೆ ಅಂತಂದರೆ ಅದರಲ್ಲಿ ಒಂದು ವಿಶೇಷತೆ ಇದೆ. ನಾವು ಇಲ್ಲಿ 3 ಕೋರ್ಸಸ್ಸನ್ನು ಪ್ರಾರಂಭ ಮಾಡಬೇಕು ಅಂತ ಇಲ್ಲಿ ನಾವು ಉದ್ದೇಶ ಇಟ್ಕೊಂಡಿದ್ದೀವಿ. ಟೂಲ್ ಅಂಡ್ ಡೈ ಮೇಕಿಂಗ್, ಮೆಕ್ಯಾಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ಸದ್ಯಕ್ಕೆ ಅದರ ಇನ್ನೂ 6 ಕೋರ್ಸಸ್ ಇದೆ. ಅದ್ರ ಮುಂದೆ ಹಂತವಾಗಿ ಮಾಡ್ತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗು ಕೂಡ ಇದೆ. ಇನ್ನೂ ಒಂದು 6 ಕೋರ್ಸಲ್ಲಿ ಇಲ್ಲಿ 3 ಕೋರ್ಸಸ್ಸನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ನಾನು ಕೌಶಲ್ಯಾಭಿವೃದ್ಧಿ ಸಚಿವನಾದ ಮೇಲೆ ನಾನು ಭಾಳ ಇದನ್ನು ಪರಿಶೀಲನೆ ಮಾಡಿ ನೋಡಿದಾಗ ನಮ್ಮ ರಾಜ್ಯದಲ್ಲಿ 270 ITI ಕಾಲೇಜ್ಗಳಿವೆ, ಸರ್ಕಾರಿ ITI ಕಾಲೇಜ್, 190 ಏಡೆಡ್ ITI ಕಾಲೇಜಸ್ ಇವೆ ಮತ್ತು ಸುಮಾರು 800 ಜಾಸ್ತಿ ಖಾಸಗಿ ITI ಕಾಲೇಜುಗಳಿವೆ. ನಮ್ಮ ITI ಕಾಲೇಜಲ್ಲಿ ಓದ್ತಕ್ಕಂಥ ಮಕ್ಕಳು